ಒಟ್ಟಿಗೆ ಶಾಸಕರಾದಂತಹ ಶಿವಲಿಂಗೇಗೌಡ ಅವರು ಇದ್ದಾರೆ, ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತಿನ ಒಂದು ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಏನಿಲ್ಲ ಅಂತೇಳಿ ಜೆಡಿಎಸ್ ಮತ್ತೆ ಬಿಜೆಪಿ ಅವರು ಸಭಾತ್ಯಾಗ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ರು. ಏನಿಲ್ಲ, ರಾಜಕೀಯದ ದ್ವೇಷ. ಈ ಬಜೆಟ್ ಅಲ್ಲಾಗ್ಲಿ, ಹಿಂದೆ ನಡೆದಂತ ರಾಜ್ಯಪಾಲರ ಭಾಷಣದಲ್ಲಾಗ್ಲಿ ಬರೀ ಕೇಂದ್ರವನ್ನು ಟೀಕೆ ಮಾಡುವ ಒಂದು ಕೆಲಸ. ಟೀಕೆ ಮಾಡೋದಲ್ಲ, ಅವ್ರು ಮೋಸ ಮಾಡಿದ್ದಾರೆ, ಮೋಸ ಮಾಡಿರೋದನ್ನ ಹೇಳ್ತಾವ್ರೆ ಬಹಿರಂಗವಾಗಿ. ಇವತ್ತಿನ ಒಂದು ಬಜೆಟ್ ನಲ್ಲಿ ನೀರಾವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಯೋಜನೆಗಳಿಗೆ ಅನುದಾನನೇ ಕರೆಕ್ಟ್ ಆಗಿ ಬಂದಿಲ್ಲ ಅಂತೇಳಿ ಆರೋಪ ಮಾಡ್ತೀವಿ. ಯಾವ ನೀರಾವರಿ ಯೋಜನೆಗೆ ಬಜೆಟ್ ಬಂದಿಲ್ಲ. ಎಷ್ಟು ಸಾವಿರ ಕೋಟಿ ನೀರಾವರಿಗೆ ಇಡಬೇಕಾಯ್ತು, ಇವ್ರು ಎಷ್ಟು ಇಡ್ತಿದ್ರು ಅಷ್ಟು ಇಟ್ಟಿದ್ದಾರೆ. ಯಾವ್ಯಾವ ನೀರಾವರಿಗಳನ್ನ ಪ್ರಬುದ್ಧಮಾನಕ್ಕೆ ತರಬೇಕು ಅದನ್ನು ತರ್ತಾರೆ. ಇನ್ನು ಬಜೆಟಲ್ಲಿ ಹೇಳಿದ್ದಾರೆ ಅಷ್ಟೇ, ಇನ್ನೂ ಅಲೋಕೇಶನ್ ಆಗಿಲ್ಲ. ಅಲೋಕೇಶನ್ ಆದಾಗ ಗೊತ್ತಾಗುತ್ತೆ ಯಾವ್ಯಾವ ನೀರಾವರಿಗಳಿಗೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ, ಯಾವ್ಯಾವ ಡ್ಯಾಮ್ಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಯಾವ್ಯಾವ ಇದಕ್ಕೇನೇನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸರ್, ಬರಗಾಲ ಇತ್ತು ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ, ರೈತರು ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಆದ್ರೂ ಕೂಡ ಈ ಸರ್ಕಾರ ಏನು ಕೊಟ್ಟೇ ಇಲ್ಲ ಅಂತೇಳಿ. ಏನು ಕೊಡಬೇಕಾಯ್ತು ಅದನ್ನ ಹೇಳಿ. ಬರಗಾಲಕ್ಕೆ ಏನಾದ್ರು ಘೋಷಣೆ ಮಾಡಬೇಕು, ರೈತರಿಗೆ ಏನಾದ್ರು ಪರಿಹಾರ ಕೊಟ್ಟಿದಾರಲ್ಲ, ಇವ್ರು ₹1 ಕೊಡಲ್ವಲ್ಲ ಕೇಂದ್ರದವರು. 18,000 ಸಾಕಾಗಲ್ಲ. ಸರಿ, ಕೇಂದ್ರದಿಂದ ಕೊಡ್ತಾ ಇರಲ್ಲ. ಎಷ್ಟು NDRF ಪ್ರಕಾರ ಮಾನ ಮರ್ಯಾದೆ ಇದ್ರು ಮೊದಲು ಕೊಡಕ್ಕೆ ಹೇಳಿ ದುಡ್ಡು. ಕೇಂದ್ರದಿಂದ ಎಲ್ಲ ಬರ್ತಾ ಇದೆ, ರಾಜ್ಯದಿಂದ ಕೊಡಬೇಕಾಗಿದ್ದನ್ನೇ ಕೊಡ್ತಾ ಇಲ್ಲ. ₹1 ಬಂದಿಲ್ಲ. ಎಷ್ಟು ಸರಿ ಹೇಳ್ಬೇಕು? ಇಲ್ಲಿಂದ ಕೇಂದ್ರಕ್ಕೆ ಹೋಗಿ ಹೇಳಿದೀವಿ, ಬಜೆಟಲ್ಲಿ ಓದ್ತಾ ಇದ್ದೀವಿ, ₹1 ದುಡ್ಡು ಬಂದಿಲ್ಲ ಅಂತ. ಇನ್ನೆರಡು ಸಾರಿ ನಿಜ ಹೇಳ್ಬೇಕು. ₹1 ಕೊಟ್ಟಲ್ವಲ್ಲ ಕೇಂದ್ರದವರು, ಮೊದಲು ಕೊಡ್ಸಕ್ಕೆ ಹೇಳಿ. 18,000 ಕೋಟಿ ಕೊಡ್ಬೇಕು ಅವರು NDRF ಗೈಡ್ಲೈನ್ಸ್ ಪ್ರಕಾರ. ಸರ್, ಸೋಮವಾರದಿಂದ ಸದನದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಈ ಬಗ್ಗೆ ಮಾಡಿ. ಅವ್ರು ಇರೋದೇ ಪ್ರತಿಭಟನೆ ಮಾಡಕ್ಕೆ. ಮಾಡಿರಿ ಏನಾಗುತ್ತೆ? ಏನು ಇದಾಗ್ಬಿಡುತ್ತಾ? ಅವ್ರು ಮಾಡ್ಕೊತಾ ಇರ್ತಾರೆ, ನಮ್ಮ ಪಾಡಿ ನಾವು ಸರ್ಕಾರ ನಡೆಸ್ತೀವಿ.